ಸೊ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೆಂಕಟೇಶ್ ಬಿ ಪಾಟೀಲ್. ಸೊ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಮಗೆಲ್ಲರೂ ಕೂಡ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದ್ರ ಮೂಲಕ ಯಾವತ್ತೂ ಕೂಡ ನನ್ನ ಒಂದು ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ. ಅಂದರೆ ಕನ್ನಡದಲ್ಲಿ ಒಂದು ದೇಶ ಒಂದು ದೇಶ ಒಂದು ಪಡಿತರ ಚೀಟಿ ಅಂತ. ಓಕೆ, ಸೊ ಹಾಗಾಗಿ ರೀಸೆಂಟ್ ಆಗಿ ತುಂಬಾ ಡಿಬೇಟಬಲ್ ಟಾಪಿಕ್ ಆಗಿರುತ್ತದೆ ಈ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಥವಾ ಒಂದು ದೇಶ ಒಂದು ಪಡಿತರ ಚೀಟಿ ಅಂತ. ಓಕೆನಾ. ಸೊ ಇದನ್ನ ಸಾಮಾನ್ಯವಾಗಿ ನಾವು KS ಮೇನ್ಸ್ ಅಲ್ಲಿ ಅಥವಾ IAS ಅಲ್ಲಿ ಕೂಡ ಕೇಳುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಒಂದು ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತಿನ ಸೆಷನ್ ಅಲ್ಲಿ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಅಂತ. ಓಕೆನಾ. ಸೊ ಹಾಗಾಗಿ ಏನಿದು ಒನ್ ನೇಷನ್ ಒನ್ ಕಾರ್ಡ್ ಅಂದ್ರೆ, ನೋಡಿ ಇತ್ತೀಚೆಗೆ ಭಾರತ ಸರ್ಕಾರ ಏನ್ ಮಾಡ್ತಾ ಇದೆ, ಸಾಕಷ್ಟು ಈ ತರ ಸ್ಕೀಮ್ಗಳು ತರ್ತಾ ಇದೆ. ಹೌದಾ. ಫಾರ್ ಎಕ್ಸಾಂಪಲ್ ಅಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ, ಒನ್ ನೇಷನ್ ಒನ್ ಮಾರ್ಕೆಟ್ ಒನ್ ಟ್ಯಾಕ್ಸ್ ಅಂತ ಇದೆ. ಹೌದಾ. ದಟ್ ಇಸ್ ಕಾಲ್ಡ್ ದ GST ಅಂತ. ಒಂದು ದೇಶ ಒಂದು ಮಾರುಕಟ್ಟೆ ಒಂದು ತೆರಿಗೆ ಇದೆಯಲ್ಲ, ಅದನ್ನ GST ಅಂತ ಕರಿತೀವಿ. ಅದೇ ರೀತಿ ಕೂಡ ಒನ್ ನೇಷನ್ ಒನ್ ವೋಟ್ ಅಂತ, ಅಥವಾ ಒನ್ ಎಲೆಕ್ಷನ್ ಅಂತ ಕೂಡ ಅಂತ. ಹೌದಾ. ಒಂದು ದೇಶ ಒಂದು ಮತದಾನ ಪದ್ಧತಿ, ದಟ್ ಇಸ್ ಕಾಲ್ಡ್ ದ ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂತ ಕರೀತಾರೆ. ಸೊ ಅದೇ ರೀತಿ ರೀಸೆಂಟ್ ಆಗಿ ಒನ್ ನೇಷನ್ ಒನ್ ಕಾರ್ಡ್ ಅಂತ ಮಾಡಿದೆ. ಅಂದ್ರೆ ಒಂದು ದೇಶ ಒಂದು ಚೀಟಿ ಅಂತ. ಎಸ್ಪೆಷಲಿ ಅಂದ್ರೆ ನೀವು ಬಸ್ ಅಲ್ಲಿ ಮತ್ತೆ ಟ್ರೈನ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಕೂಡ ಅಂದ್ರೆ ಒಂದೇ ಕಾರ್ಡ್ ಮಾಡ್ತಾ ಇದ್ದಾರೆ, ಅದನ್ನ ನಾವು ಒನ್ ನೇಷನ್ ಒನ್ ಕಾರ್ಡ್ ಅಂತ ಕರೀತಾರೆ. ಅದೇ ರೀತಿ ಒನ್ ವರ್ಲ್ಡ್ ಒನ್ ಗ್ರಿಡ್ ಒನ್ ಸನ್ ಅಂತ ಮಾಡ್ತಾ ಇದ್ದಾರೆ, ದಟ್ ಇಸ್ ಕಾಲ್ಡ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಇಡೀ ದೇಶಕ್ಕೆ ಏನಾದ್ರೆ ಒಂದೇ ತರದ ಒಂದು ಸೂರ್ಯನ ಇದ್ದಾನೆ, ಆತ್ನಿಂದ ಏನಾದ್ರೆ ನಾವು ಎನರ್ಜಿಯನ್ನು ಬಳಸಬೇಕಾದ್ರೆ ಇದೆ, ದಟ್ ಇಸ್ ಕಾಲ್ಡ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಕರೀತಾರೆ. ಅದೇ ರೀತಿ ಕೊಡಲಿ ಅಂದ್ರೆ ಇತ್ತೀಚೆಗೆ ತುಂಬಾ ಡಿಬೇಟಬಲ್ ಆಗಿರುವಂತಹ ಟಾಪಿಕ್ ಅಂದ್ರೆ ಅದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಥವಾ ಒಂದು ದೇಶ ಒಂದು ಗುರುತಿನ ಪಡಿತರ ಚೀಟಿ ಅನ್ನುವಂಥ ಸ್ಕೀಮ್ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ತುಂಬಾ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಏನಿದು ಒಂದು ನೇಷನ್ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಅಂತಂದ್ರೆ, ಇದು ಏನಂದ್ರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಸ್ಕೀಮ್ ಆಗಿದೆ. ಓಕೆ, ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಇದರ ಉದ್ದೇಶ ಏನಂದ್ರೆ ಅಲೋ ಬೆನಿಫಿಷರೀಸ್ ಆಫ್ ದಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಎಸ್ಪೆಷಲಿ ಮೈಗ್ರೆಂಟ್ಸ್ ಟು ಕಲೆಕ್ಟ್ ದೇರ್ ರೇಷನ್ ಫ್ರಮ್ ದಿ ಶಾಪ್ ಇನ್ ದ ಕಂಟ್ರಿ ಅಂತ ಕರಿತೀವಿ ನಾವು. ಹೌದಾ. ಅಂದ್ರೆ ನೋಡಿ, ಇದು ಎಸ್ಪೆಷಲಿ ಅಂದ್ರೆ ಯಾರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾರೋ ಅಂತವರಿಗೆ ತುಂಬಾ ಬೆನಿಫಿಟ್ ಆಗಿರುವಂತಹ ಸ್ಕೀಮ್ ಅಂತ ಹೇಳ್ಬೋದು. ಅವ್ರೇನಂದ್ರೆ ತಾವು ರೇಷನ್ ಕಾರ್ಡ್ ಹೊಂದಿದ್ರೆ ಎಲ್ಲಿ ಬೇಕಾದ್ರೂ ಕೂಡ, ಅಂದ್ರೆ ಯಾವುದೇ ಪ್ರದೇಶದಲ್ಲಿ ಕೂಡ ಏನ್ ಮಾಡಬಹುದು, ಅವರು ಅಲ್ಲಿರುವಂತಹ ಒಂದು ರೇಷನ್ ಶಾಪ್ಗಳಲ್ಲಿ ಅಥವಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಜುಲೈ 1, 2020 ಏನ್ ಮಾಡಬಹುದು, ಅವರಿಗೆ ಬರುವಂತ ಎಲ್ಲ ಒಂದು ರೇಷನ್ ಗಳನ್ನ ಕೂಡ ಇಶ್ಯೂ ಮಾಡ್ಕೊಳ್ಬಹುದು. ಸೊ ಅದಕ್ಕೇನಂದ್ರೆ ಇಲ್ಲಿ ಒಂದು ರೇಷನ್ ಕಾರ್ಡ್ ಇದ್ರೆ ಸಾಕು, ಅವರು ನಮ್ಮ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಇದ್ರೂ ಕೂಡ ಅಂದ್ರೆ ಆ ಒಂದು ರೇಷನ್ ಶಾಪ್ಗಳಲ್ಲಿ ಒಂದು ದವಸ ಧಾನ್ಯಗಳನ್ನ ಅಂದ್ರೆ ಸಬ್ಸಿಡಿ ದರದಲ್ಲಿ ಇಡುವಂತಹ ದವಸಗಳನ್ನು ಅವರು ಕೂಡ ಪಡಿತರ ಚೀಟಿ ಅಡಿಯಲ್ಲಿ ಪಡಿಬಹುದು. ದಟ್ ಇಸ್ ಕಾಲ್ಡ್ ದ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಕರೀತಾರೆ. ಹೌದಾ. ಇದು ನಮ್ಮ ದೇಶದಲ್ಲಿ ಜಾರಿ ಬರ್ತಾ ಇರೋದು ಜುಲೈ 1, 2020 ಇಡೀ ದೇಶದಂತ ಇದು ಜಾರಿ ಬರ್ತಾ ಇದೆ. ಓಕೆನಾ. ಸೊ ಹಾಗಾಗಿ ಎಲ್ಲೇ ಹೋದ್ರೂ ಕೂಡ ಏನ್ ಮಾಡೋದು, ನಿಮ್ಮ ರೇಷನ್ ಕಾರ್ಡ್ ಇಟ್ಕೊಂಡು ನೀವು ಆ ಒಂದು ಸಬ್ಸಿಡಿ ದರದಲ್ಲಿ ಕೊಡುವಂತ ರೇಷನ್ ಗಳನ್ನ ಇಶ್ಯೂ ಮಾಡ್ಕೋಬಹುದು. ಸೊ ಓಕೆ, ದಟ್ ಇಸ್ ದ ಮೀನಿಂಗ್ ಆಫ್ ದಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ, ನೀವು ಗೊತ್ತಾಗುತ್ತೆ. ಸೊ ಅದಾ ಇಂಡಿಯಾ ಇಟ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ. ಹೌದಾ. ಕರ್ನಾಟಕ, ಸೊ ಆಂಧ್ರ ಪ್ರದೇಶ್, ತೆಲಂಗಾಣ ಇದೆಯಲ್ಲ. ಸೊ ಹಾಗಾಗಿ ಕರ್ನಾಟಕ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ಆಂಧ್ರ ಪ್ರದೇಶ್ ಹೈದರಾಬಾದ್ಗೆ ಏನ್ ಮಾಡ್ತಾರೆ ಅಂದ್ರೆ ಆಂಧ್ರಕ್ಕೆ ಏನ್ ಮಾಡ್ತಾರೆ, ಕೆಲಸ ಮಾಡಕ್ ಹೋಗ್ತಾರೆ. ಹೌದಾ. ಅವ್ರ ಹತ್ರ ರೇಷನ್ ಕಾರ್ಡ್ ಇದ್ರೆ ಏನ್ ಮಾಡೋದು ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಎಲ್ಲಿ ಪ್ಲೇಸ್ ಇರ್ತಾರೋ ಅಲ್ಲಿ ಏನ್ ಮಾಡಬಹುದು ಅಂದ್ರೆ ಈ ಒಂದು ರೇಷನ್ಸ್ ಗಳನ್ನ ಸಬ್ಸಿಡಿ ದರದಲ್ಲಿ ಇಶ್ಯೂ ಮಾಡ್ಕೊಳ್ಬಹುದು. ಅದೇ ರೀತಿ ಆಂಧ್ರ ಪೀಪಲ್ಸ್ ಏನಾದ್ರು ಕರ್ನಾಟಕ ಬಂದ್ರೆ ಅವರು ಕೂಡ ಏನ್ ಮಾಡಬಹುದು, ಕರ್ನಾಟಕದಲ್ಲಿರುವಂತ ರೇಷನ್ ಶಾಪ್ ಹತ್ರ ಏನಂದ್ರೆ ತಮ್ಮ ಒಂದು ಸಬ್ಸಿಡಿ ದರದಲ್ಲಿ ನೀಡುವಂತ ದವಸ ಧಾನ್ಯಗಳನ್ನ ಸೊ ಆ ಒಂದು ಪೇರ್ ಪ್ರೈಸ್ ಶಾಪ್ ಅಲ್ಲಿ ಪಡಿಬಹುದು. ದಟ್ ಇಸ್ ಕಾಲ್ಡ್ ದ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇದ್ರ ಬಗ್ಗೆ ನೋಡೋದಾದ್ರೆ, ಹಾಗಾದ್ರೆ ಇದ್ರ ಯೂಸ್ ಏನಂತ ಕೇಳಬಹುದು ನೀವು. ಈ ರೇಷನ್ ಕಾರ್ಡ್ ಅಂತ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುತ್ತೆ. ರೇಷನ್ ಕಾರ್ಡ್ ಅಂದ್ರೆ ಕನ್ನಡದಲ್ಲಿ ಪಡಿತರ ಚೀಟಿ ಅಂತ ಕರಿತೀವಿ. ಇದನ್ನ ಏನ್ ಮಾಡುತ್ತೆ ಅಂದ್ರೆ ಪರ್ಟಿಕ್ಯುಲರ್ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಆ ಒಬ್ಬ ಅಂದ್ರೆ ಆ ಒಂದು ಅಲ್ಲಿನ ಒಂದು ಪ್ರಜೆಗಳಿಗೆ ಈ ಒಂದು ಡಾಕ್ಯುಮೆಂಟ್ ನೀಡುತ್ತೆ. ಅದನ್ನ ನಾವು ರೇಷನ್ ಕಾರ್ಡ್ ಅಂತ ಕರಿತೀವಿ. ಹೌದಾ. ಉದ್ದೇಶ ಎದಕ್ಕೆ ಕೊಡ್ತಾರೆ ಅಂತಂದ್ರೆ ಆಕ್ಚುಲಿ ಟು ಪರ್ಚೇಸ್ ದ ಎಸೆನ್ಷಿಯಲ್ ಕಮೋಡಿಟೀಸ್ ಫ್ರಮ್ ದ ಫೇರ್ ಪ್ರೈಸ್ ಸ್ಲಾಬ್ಸ್ ಅಂತ ಕರಿತೀವಿ. ಅಂದ್ರೆ ಸರ್ಕಾರವು ನೀಡುವಂತ ಸಬ್ಸಿಡಿ ದರದಲ್ಲಿ, ಅಂದ್ರೆ ಸರ್ಕಾರವು ರಿಯಾಯಿತಿ ದರದಲ್ಲಿ ನೀಡುವಂತ ಏನಂದ್ರೆ ಅವಶ್ಯಕವಾದಂತಹ ವಸ್ತುಗಳನ್ನ, ಅಂದ್ರೆ ಎಸ್ಪೆಷಲಿ ಆಹಾರ ಪದಾರ್ಥಗಳನ್ನ, ಫಾರ್ ಎಕ್ಸಾಂಪಲ್ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಕೆರೋಸಿನ್ ಆಗಿರ್ಬೋದು, ಈ ತರ ವಸ್ತುಗಳಂದ್ರೆ ಸಬ್ಸಿಡಿ ದರದಲ್ಲಿ ಕೊಡ್ಲಿಕ್ಕೆ ಅಂದ್ರೆ ಈ ಒಂದು ಡಾಕ್ಯುಮೆಂಟ್ ಅನ್ನ ಸರ್ಕಾರ ಮಾಡುತ್ತೆ, ಅಲ್ಲಿರುವಂತ ನಿವಾಸಿಗಳಿಗೆ ಕೊಡುತ್ತೆ. ದಟ್ ಇಸ್ ಕಾಲ್ಡ್ ದ ರೇಷನ್ ಕಾರ್ಡ್ ಅಂತ ಕರೀತಾರೆ. ಹೌದಾ. ನಾವೇನ್ ಮಾಡೋದು ಅಂದ್ರೆ ಆಕ್ಚುಲಿ ಇದನ್ನ
PDS ಅಂಡರಲ್ಲಿ ಎಲ್ಲ ಇಶ್ಯೂ ಮಾಡಬಹುದು. PDS ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ಕನ್ನಡದಲ್ಲಿ ಸಾರ್ವಜನಿಕ ವಿತರಣಾ ಪದ್ಧತಿ ಮೂಲಕ ಈ ಒಂದು ಏನಂದ್ರೆ ರೇಷನ್ ಶಾಪ್ ಮೂಲಕ ನಾವು ಆಹಾರ ಸಾಮಗ್ರಿಗಳನ್ನ ಇಶ್ಯೂ ಮಾಡ್ಕೊಳ್ಬಹುದು. ಓಕೆನಾ. ಅದರ ಜೊತೆಗೆ ಏನಂದ್ರೆ ಈ ರೇಷನ್ ಕಾರ್ಡ್ ನಾವು ಎದಕ್ಕೆ ಬಳಕೆ ಮಾಡಬಹುದು ಅಂದ್ರೆ ನಮ್ಮ ಒಂದು ವಾಸಸ್ಥಳದ ಪತ್ರವಾಗಿ ಕೂಡ ಇದನ್ನ ನಾವು ತೋರಿಸಬಹುದು. ಅಂದ್ರೆ ಇಟ್ಸ್ ಎ ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ಅಂದ್ರೆ ನಾನು ಫಾರ್ ಎಕ್ಸಾಂಪಲ್ ನೋಡಿ ಅಂದ್ರೆ ನಾನು ಶಾಪುರದವನು ಅಂತ ಅನ್ಕೊಂಡ್ರೆ ಏನಂದ್ರೆ ನನಗೆ ರೇಷನ್ ಕಾರ್ಡ್ ಅಂದ್ರೆ ಶಾಪುರ ತಾಲೂಕದಲ್ಲಿ ಒದಗಿಸಿರ್ತಾರೆ. ಹೌದಾ. ಅಂದ್ರೆ ಡಿಸ್ಟ್ರಿಕ್ಟ್ ಇಂದ ಒದಗಿಸಿರ್ತಾರೆ. ಹಾಗಾಗಿ ಆ ರೇಷನ್ ಕಾರ್ಡ್ ಏನು ಮಾಡೋದು ನನ್ನ ವಾಸಸ್ಥಳದ ಪತ್ರವನ್ನಾಗಿ ಕೂಡ ನಾವು ಯಾವುದೇ ಒಂದು ರಿಕ್ವೈರ್ಮೆಂಟ್ ಇದ್ದಾಗ ಅದನ್ನ ಸಲ್ಲಿಸಿದ್ರೆ ಅದನ್ನ ಎಕ್ಸೆಪ್ಟ್ ಮಾಡುತ್ತೆ ಸರ್ಕಾರಗಳು. ಸೊ ಹಾಗಾಗಿ ಇದನ್ನ ಒಂದು ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ಕೂಡ ಏನ್ ಮಾಡಬಹುದು ಯೂಸ್ ಮಾಡ್ಲಿಕ್ಕೆ ಅವಕಾಶ ಇದೆ ನಮಗೆ ರೇಷನ್ ಕಾರ್ಡ್ಗಳು. ಓಕೆನಾ. ಸೊ ಗೊತ್ತಿರಲಿ ರೇಷನ್ ಕಾರ್ಡ್ಗಳನ್ನ ಅದೇ ಆ ಒಂದು ದೇಶದ ಆ ಒಂದು ರಾಜ್ಯವೇ ಅವರಿಗೆ ಇಶ್ಯೂ ಮಾಡುತ್ತೆ. ಪರ್ಟಿಕ್ಯುಲರ್ ಯಾವ ರಾಜ್ಯಕ್ಕೆ ಬಿಲಾಂಗ್ಸ್ ಆಗಿರ್ತಾರೆ ಆ ರಾಜ್ಯ ಸರ್ಕಾರದವರು ಅಂದ್ರೆ ಆ ನಿವಾಸಿಗಳಿಗೆ ರೇಷನ್ಸ್ ಕಾರ್ಡ್ ಅನ್ನ ಕೊಟ್ಟಿರ್ತಾರೆ. ಓಕೆನಾ. ಎಸ್. ಸೊ ಏನಿದು ಸ್ಕೀಮ್ ಅಂತ ಆಕ್ಚುಲಿ ಯಾಕೆ ಈ ಒಂದು ಕಾನ್ಸೆಪ್ಟ್ ಬಂತಂದ್ರೆ ಒಂದು ಕಮಿಟಿ ಮಾಡ್ತಾರೆ 2017ರಲ್ಲಿ. ಓಕೆ. 2017ರಲ್ಲಿ ಅಂದ್ರೆ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಅಂದ್ರೆ ಒಂದು ಕಮಿಟಿ ಮಾಡ್ತಾರೆ. ಅದು ಯಾವ ಕಮಿಟಿ ಅಂದ್ರೆ ಪಾರ್ಥ ಮುಖ್ಯೋಪಾಧ್ಯಾಯ ವರ್ಕಿಂಗ್ ಗ್ರೂಪ್ ಆನ್ ದಿ ಮೈಗ್ರೇಷನ್ ಅಂತ. ಓಕೆ. ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಪಾರ್ಥ ಮುಖ್ಯೋಪಾಧ್ಯಾಯ ಅಂತ ಒಂದು ಕಮಿಟಿ ಮಾಡ್ತಾರೆ 2017ರಲ್ಲಿ. ಏನಂತಂದ್ರೆ ಆಕ್ಚುಲಿ ಈ ಕಮಿಟಿ ಒಂದು ಶಿಫಾರಸು ಕೊಡ್ತಾರೆ ಸರ್ಕಾರಕ್ಕೆ ಪೋರ್ಟಬಿಲಿಟಿ ಆಫ್ ದಿ ಫುಡ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅಂತ ಕರೀತಾರೆ. ಹೌದಾ. ಇದೇನು ಒಂದು ಶಿಫಾರಸು ಕೊಡೋ ಸರ್ಕಾರಕ್ಕೆ ಅಂದ್ರೆ ಪೋರ್ಟಬಿಲಿಟಿ ಆಫ್ ದಿ ಫುಡ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅಂತ. ಅಂದ್ರೆ ನೋಡಿ ಎಲ್ಲ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಬಡವರಿಗೆ ಸಬ್ಸಿಡಿ ದರದಲ್ಲಿ ಆಹಾರ ಪದಾರ್ಥಗಳನ್ನ ಕೊಡ್ತಾ ಇದೆ. ಅಕ್ಕಿ ಕೊಡ್ತಾ ಇದೆ, ಗೋಧಿ ಕೊಡ್ತಾ ಇದೆ, ಸಕ್ಕರೆ ಕೊಡ್ತಾ ಇದೆ, ಆಮೇಲೆ ಕೆರೋಸಿನ್ ಕೊಡ್ತಾ ಇದೆ, LPG ಸಿಲಿಂಡರ್ ಕೊಡ್ತಾ ಇದೆ. ಆದ್ರೆ ಎಷ್ಟೋ ಜನರಿಗೆ ಅಂದ್ರೆ ಇದು ತಲುಪ್ತಾ ಇಲ್ಲ. ಯಾಕಂತಂದ್ರೆ ಅವ್ರು ಏನ್ ಮಾಡ್ತಾರೆ ಒಂದು ಪ್ಲೇಸ್ ಅನ್ನು ಬಿಟ್ಟು ಬೇರೆ ಪ್ಲೇಸ್ಗೆ ಏನ್ ಮಾಡ್ತಾರೆ ಕೆಲಸ ಮಾಡಕ್ ಹೋಗ್ತಾರೆ. ಸೊ ಹಾಗಾಗಿ ಅದು ಅಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಹಾಗಾಗಿ ಲೋಕಲ್ ಇರುವಂತ ಅಲ್ಲಿ ಮಾತ್ರ ಏನಂದ್ರೆ ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಬೇರೆ ಕಡೆ ಹೋದ್ರೆ ಅವಕಾಶ ಇಲ್ಲ. ಇದರಿಂದ ಏನಂದ್ರೆ ಎಷ್ಟೋ ಜನರ ಒಂದು ಆರ್ಥಿಕ ಸ್ಥಿತಿಗತಿ ನಮ್ಮ ದೇಶದಲ್ಲಿ ಸುಧಾರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸರ್ಕಾರ ಸಬ್ಸಿಡಿದಲ್ಲಿ ಆಹಾರ ಪದಾರ್ಥ ಕೊಡ್ತಾ ಇದೆ, ಬಟ್ ಅದು ಸರಿಯಾಗಿ ಅದಕ್ಕೂ ರೀಚ್ ಆಗ್ತಿಲ್ಲ. ಆ ಕಾರಣಕ್ಕೆ ಅಂದ್ರೆ ಈ ಕಮಿಟಿ ಹೇಳುತ್ತೆ, ಪಾರ್ಥ ಮುಖ್ಯೋಪಾಧ್ಯಾಯ ಕಮಿಟಿ ಹೇಳುತ್ತೆ ಅಂದ್ರೆ ಸೊ ನಮ್ಮ ದೇಶದಲ್ಲಿ ಅಂದ್ರೆ ಒಂದು ಫುಡ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಇದೆಯಲ್ಲ ಅದನ್ನ ಪೋರ್ಟಬಿಲಿಟಿ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಕೂಡ ತಗೊಳ್ಳೋಕೆ ಅವಕಾಶ ಮಾಡಿ ಕೊಡಿ ಅಂತ ಹೇಳ್ತಾರೆ. ಆಗ್ಲೇ ಬರುತ್ತೆ ಈ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಕಾನ್ಸೆಪ್ಟ್ ಅಂತ. ಸೊ ಹಾಗಾಗಿ ಅಂದ್ರೆ ಇದು ಎಸ್ಪೆಷಲಿ the migrants will able to buy subsidized food grains from the ration shop in the any part of the country so long as the ration cards are linked to the ಆಧಾರ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಬ್ಬ ನಿವಾಸಿ ಆತನ ರೇಷನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿದ್ರೆ ಆತ ನಮ್ಮ ದೇಶದಲ್ಲಿ ಬರುವಂತ ಯಾವುದೇ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಪ್ಲೇಸ್ ಅಲ್ಲಿ ಏನ್ ಮಾಡಬಹುದು ಆತ ತನ್ನ ರೇಷನ್ಗಳನ್ನು ತನ್ನ ಒಂದಿದ್ರೆ ದವಸ ಧಾನ್ಯಗಳನ್ನ ಆತ ಪಡಿಲಿಕ್ಕೆ ಅವಕಾಶ ಕೊಡುತ್ತದೆ ಅಂಡರ್ ದ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಲ್ಲಿ. ಸೊ ಹಾಗಾಗಿ ಇದು ಎಸ್ಪೆಷಲಿ ವಲಸೆ ಹೋಗುವಂತ ಕಾರ್ಮಿಕರಿಗೆ ತುಂಬಾ ಬೆನಿಫಿಟ್ ಆಗುವಂತ ಸ್ಕೀಮ್ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ. ಸೊ ಅದ್ರ ಜೊತೆಗೆ ಏನಂದ್ರೆ ದೇ ವಿಲ್ ಅವೈಲ್ ಬೆನಿಫಿಟ್ಸ್ ಫಾರ್ ದ ಸಬ್ಸಿಡೈಸ್ ಸಪೋರ್ಟ್ ಬೈ ದಿ ಸೆಂಟರ್ ಅಂತ ಕರಿತೀವಿ ನಾವು. ಏನಂದ್ರೆ ನೋಡಿ ಈಗ ಟೇಕ್ ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ಒಂದು ಸ್ಟೇಟ್ ಏನ್ ಮಾಡುತ್ತಂದ್ರೆ ಫ್ರೀ ಕೊಡ್ತಿರ್ತಾರೆ. ಟೇಕ್ ಕರ್ನಾಟಕ ತಗೊಂಡ್ರೆ ಅನ್ನಭಾಗ್ಯ ಅಂತ ಯೋಜನೆ ಮಾಡಿದೆ ಕನ್ನಡದಲ್ಲಿ. ಇಲ್ಲಿ ಏನ್ ಮಾಡ್ತಾರೆ ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರೈಸ್ ಕೊಡ್ತಾರೆ. ಹೌದಾ. ಈಗ ಬೇರೆ ಸ್ಟೇಟ್ಗಳು ಏನಾಗುತ್ತೆ ಅಲ್ಲಿ ಡಿಫ್ರೆಂಟ್ ರೇಟ್ಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಇದರಡಿಯಲ್ಲಿ ಏನ್ ಸೆಂಟ್ರಲ್ ಗವರ್ಮೆಂಟ್ ಒಂದು ಈ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದೆಯಲ್ಲ ಅದೇ ಅಪ್ಲಿಕೇಬಲ್ ಮಾಡ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್ ನೋಡಿ ಈಗ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಂದ್ರೆ 1 kg ರೈಸ್ಗೆ 3 ರೂಪಾಯಿನ ವಿಧಿಸ್ತಾ ಇದೆ. ಅದೇ ರೀತಿ ಗೋಧಿಗೆ 2 ರೂಪಾಯಿ ಮಾಡ್ತಾ ಇದೆ. ಸೊ ಹಾಗಾಗಿ ಅಂದ್ರೆ ನೀವು ಬೇರೆ ಕಡೆ ಹೋದಾಗ ಈ ಒಂದು ಪೇರ್ ಪ್ರೈಸ್ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಓಕೆನಾ. ಜೊತೆಗೆ they won't be able to access those benefits in a state where gains were given for free because of the being funded by the state ಅಂತ ಕರೀತಾರೆ. ಯಾಕಂದ್ರೆ ಸರ್ಕಾರ ಆಲ್ರೆಡಿ ಅವ್ರಿಗೆ ಏನ್ ಮಾಡುತ್ತೆ ಸರ್ಕಾರ ಮಾಡಿದೆ ಆಹಾರ ಪದಾರ್ಥಗಳನ್ನು ಕೊಂಡ್ಕೊಂಡು ಅದು ತಲುಪಿಸ್ತಾ ಇದೆ, ಬಟ್ ಅದು ಕರೆಕ್ಟ್ ಆಗಿ ಅವ್ರಿಗೆ ರೀಚ್ ಆಗ್ತಿಲ್ಲ. ಅದನ್ನು ಕೂಡ ಇದ್ರ ಮೇಲೆ ಮಾಡಬಹುದು ಬೆನಿಫಿಟ್ ಆಗುವಂತೆ ಮಾಡಲಿಕ್ಕೆ ಅವಕಾಶ ಇದೆ ಈ ಒಂದು ಸ್ಕೀಮ್ ಅಲ್ಲಿ. ಜೊತೆಗೆ ನ್ಯಾಷನಲ್ ಲೆವೆಲ್ ಡಾಟಾ ರೆಪೋಸಿಟರಿ ಫಾರ್ ಡಿಡುಪ್ಲಿಕೇಶನ್ ಆಫ್ ದಿ ಬೆನಿಫಿಷರಿ ಡಾಟಾ ವಿಲ್ ಬಿ ಡೆವಲಪ್ಡ್ ಅಂತ ಕರೀತಾರೆ. ನೋಡಿ ಈಗ ಏನಂದ್ರೆ ಟೇಕ್ ಫಾರ್ ಎಕ್ಸಾಂಪಲ್ ಎ ಅನ್ನೋ ವ್ಯಕ್ತಿ ಏನ್ ಮಾಡಿದ್ರೆ ಅವನು ಕರ್ನಾಟಕದವನಾಗಿದ್ದಾನೆ. ಅವ್ನು ಏನ್ ಮಾಡಿದ್ರೆ ಅಂದ್ರೆ ಆಕ್ಚುಲಿ ಡೆಲ್ಲಿಗೆ ಹೋಗಿ ಕೆಲಸ ಮಾಡ್ತಿರ್ತಾನೆ. ಸೌದಾ ಸವಾಗ ಏನಂದ್ರೆ ಆತ ಹೋಗಿ ಡೆಲ್ಲಿಗೆ ಹೋಗಿ ಡೆಲ್ಲಿ ಇರುವಂತ ಫೇರ್ ಶಾಪ್ ಅಲ್ಲಿ ಏನ್ ಮಾಡ್ತಾನೆ ಹೌದಾ ಫ್ರೀ ಫೇರ್ ಶಾಪ್ ಅಲ್ಲಿ ಏನ್ ಮಾಡ್ತಾನೆ ಆತ ಆ ಒಂದು ದವಸಧಾನ್ಯಗಳನ್ನ ಹೋಗಿ ತೊಳ್ತಿರ್ತಾನೆ. ಆದ್ರೆ ಆತ ನಂತರ ಆ ಒಂದು ಸರ್ಕಾರ ಹತ್ರ ಅಂದ್ರೆ ಅವ್ರ ಹತ್ರ ಡಾಟಾ ಇರಂಗಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ರೆ ಒಂದು ಬೋರ್ಡ್ ಮಾಡಿದ್ದಾರೆ, ಒಂದು ಡಾಟಾ ಸೆಂಟರ್ ಮಾಡಿದ್ದಾರೆ. ದಟ್ ಇಸ್ ಕಾಲ್ಡ್ ದ ನ್ಯಾಷನಲ್ ಲೆವೆಲ್ ಡಾಟಾ ರೆಪೋಸಿಟರಿ ಅಂತ ಕರೀತಾರೆ. ಇದೇನ್ ಮಾಡುತ್ತೆ ಅಂದ್ರೆ
ಪ್ರತಿಯೊಂದು ರಾಜ್ಯದ ಎಲ್ಲ ಒಂದು ರೇಷನ್ ಕಾರ್ಡ್ ಹೋಲ್ಡರ್ಸ್ ಏನು ಮಾಡುತ್ತಿದ್ರೆ ಡಾಟಾವನ್ನ ಅದು ತನ್ನ ಹತ್ರ ಇಟ್ಕೊಂಡಿರುತ್ತೆ. ಹಾಗಾಗಿ ಯಾವುದೇ ಸ್ಟೇಟ್ ಬೇಕಾದ್ರೂ ಕೂಡ ಯಾವುದೇ ವ್ಯಕ್ತಿಯನ್ನ ಏನು ಮಾಡಬಹುದು, ಆತನ ರೇಷನ್ ಕಾರ್ಡ್ ಡಾಟಾವನ್ನ ಏನು ಮಾಡಬಹುದು, ಅವ್ರು ಕೂತ್ಕೊಂಡಲ್ಲೇ ಆನ್ಲೈನ್ ಮುಖಾಂತರ ಆಕ್ಸೆಸ್ ಮಾಡಿಕೊಂಡು ಆ ವ್ಯಕ್ತಿಯ ಇನ್ಫಾರ್ಮೇಶನ್ ತಗೊಂಡಿರ್ಬೋದು, ಅಲ್ಲಿ ರೇಷನ್ ಹಂಚ್ಕೊಳ್ಳೋಕೆ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಡಿಡುಪ್ಲಿಕೇಶನ್ ಆಫ್ ದಿ ಬೆನಿಫಿಷಿಯರಿ ಡಾಟಾ ಅಂತ ಇರ್ತೀವಿ. ಸೊ ಅಂದ್ರೆ ಪ್ರತಿಯೊಬ್ಬರ ಡಾಟಾ ಏನಂದ್ರೆ ಪ್ರತಿಯೊಬ್ಬ ನಿವಾಸಿ ಡಾಟಾ ಕೂಡ ಅಂದ್ರೆ ನಮಗೆ ಗೊತ್ತಾಗುತ್ತೆ ಯಾವುದೇ ಸ್ಟೇಟ್ ಅಲ್ಲಿ ಕೂಡ ಆಕ್ಸೆಸ್ ಮಾಡ್ಕೊಳ್ಳೋಕೆ ಒಂದು ಡಿಡುಪ್ಲಿಕೇಶನ್ ಅವಕಾಶ ಕೊಟ್ಟಿದೆ ಅಂಡರ್ ದ ನ್ಯಾಷನಲ್ ಲೆವೆಲ್ ಡಾಟಾ ರೆಪೋಸಿಟರಿ ಅನ್ನುವಂಥ ಒಂದು ಸಿಸ್ಟಮ್ ಮೂಲಕ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಇದು ಪೋರ್ಟಬಿಲಿಟಿಗೆ ತುಂಬಾ ಬಹಳ ಮುಖ್ಯವಾಗಿರುವಂಥ ಡಾಟಾ ಬೇಕಾಗಿರುತ್ತೆ. ಹಾಗಾಗಿ ಯಾಕಂದ್ರೆ ಅಲ್ಲಿ ಕೂಡ ಇನ್ನೊಂದು ಕಡೆ ಮಿಸ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಆ ಕಾರಣಕ್ಕಾಗಿ ಈ ಒಂದು ಸಿಸ್ಟಮ್ ಮಾಡಿದರೆ ನ್ಯಾಷನಲ್ ಲೆವೆಲ್ ಡಾಟಾ ರೆಪೋಸಿಟರಿ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಇಲ್ಲಿವರೆಗೆ ನೋಡ್ತಾ ಹೋದ್ರೆ ಆಕ್ಚುಲಿ ಈ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಇದೆಯಲ್ಲ, ಇದರಲ್ಲಿ ಅಂದ್ರೆ ಇತ್ತೀಚೆಗೆ ಇಲ್ಲಿವರೆಗೆ ಏನ್ ಮಾಡಿದ್ರೆ ಸುಮಾರು 10 ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಕೊಟ್ಟಿದೆ. ಅಂದ್ರೆ ಈ 10 ರಾಜ್ಯಗಳು ಕೂಡ ಏನ್ ಮಾಡ್ಬೋದು ಅಂದ್ರೆ ಯಾವುದೇ ನಿವಾಸಿಗಳು ಕೂಡ ಎಲ್ಲೇ ಹೋದ್ರು ಕೂಡ ಅವರು ಏನಂದ್ರೆ ಸೊ ಈ ಒಂದು ರೇಷನ್ಗಳನ್ನ ಇಶ್ಯೂ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಂತ 10 ರಾಜ್ಯಗಳು ಈ ಒಂದು ಸ್ಕೀಮ್ಗೆ ಒಪ್ಪಿಗೆ ನೀಡಿದೆ. ಅದು ಆಂಧ್ರ ಪ್ರದೇಶ್, ಗುಜರಾತ್, ಜಾರ್ಖಂಡ್, ಹರಿಯಾಣ, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ರಾಜಸ್ಥಾನ್, ತೆಲಂಗಾಣ, ತ್ರಿಪುರ ಇದೆಯಲ್ಲ, ಇವೆಲ್ಲ ಕೂಡ ಅಂದ್ರೆ ನಮಗೆ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಆಫ್ ದಿ PDS ಸಿಸ್ಟಮ್ ಅಲ್ಲಿ ಅವೆಲ್ಲವೂ ಏನ್ ಮಾಡಿದೆ ಅವಕಾಶ ಕೊಟ್ಟಿದೆ. ಹಾಗಾಗಿ ಇಲ್ಲಿರುವಂತಹ ಎಲ್ಲ ರಾಜ್ಯದ ನಿವಾಸಿಗಳು ಏನ್ ಮಾಡೋದು ಬೇರೆ ಸ್ಟೇಟ್ ಅಲ್ಲಿ ಅಥವಾ ಬೇರೆ ಕಡೆ ಅಂದ್ರೆ ಯೂಸ್ ಮಾಡ್ಕೊಳ್ಳೋಕೆ ಈ ಒಂದು ಸ್ಟೇಟ್ಗಳು ಅನುಮತಿಯನ್ನ ನೀಡಿದೆ ಈ ಒಂದು ಸ್ಕೀಮ್ಗೆ. ದಟ್ ಇಸ್ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಕರೀತಾರೆ. ಹಾಗಾದ್ರೆ ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಇಂದ ಆಗುವಂತ ಲಾಭಗಳೇನು ಅಥವಾ ಉಪಯೋಗಗಳೇನು ಅಂತ ನೋಡ್ತಾ ಹೋಗೋಣ. ನಾನು ಆಗ್ಲೇ ಹೇಳ್ತಾ ಇದ್ದೆ ಆಕ್ಚುಲಿ ಇದರಿಂದ ಏನಂದ್ರೆ ಬಹಳಷ್ಟು ಹೆಲ್ಪ್ ಆಗುವಂಥದ್ದು ಯಾರಿಗೆ ಅಂದ್ರೆ ಅದು ಎಸ್ಪೆಷಲಿ ವಲಸೆ ಹೋಗುವಂತ ಕಾರ್ಮಿಕರಿಗೆ ಅಥವಾ ಮೈಗ್ರೆಂಟ್ ವರ್ಕರ್ಸ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ನೋಡಿ ಈಗ ಟೇಕ್ ಫಾರ್ ಎಕ್ಸಾಂಪಲ್ ಅಂದ್ರೆ ಉತ್ತರ ಕರ್ನಾಟಕ ಹೌದಾ, ಏನ್ ಮಾಡ್ತಾರೆ ನಾರ್ತ್ ಕರ್ನಾಟಕದಿಂದ ನಮ್ಮ ಕರ್ನಾಟಕದಿಂದ ಏನ್ ಮಾಡ್ತಾರೆ ಜನರು ಬೆಂಗಳೂರಿಗೆ ದುಡಿಯಕ್ಕೆ ಬರ್ತಾರೆ ಹೌದಾ, ಕೆಲಸ ಮಾಡಕ್ ಬರ್ತಾರೆ. ಸೊ ಅವಾಗ ಏನಾಗುತ್ತೆ ನೋಡಿ ಅಲ್ಲಿ ಏನ್ ಮಾಡ್ತಾರೆ ಅವರು ತಮ್ಮ ಪ್ಲೇಸ್ ಇರಬೇಕಾದ್ರೆ ಫ್ರೀ ಅಂದ್ರೆ ಫ್ರೀಯಲ್ಲಿ ಅಥವಾ ಕಡಿಮೆ ದರದಲ್ಲಿ ಅವ್ರಿಗೆಲ್ಲ ಅಕ್ಕಿ ಸಿಗ್ತಾ ಇತ್ತು, ಗೋಧಿ ಸಿಗ್ತಾ ಇತ್ತು, ಶುಗರ್ ಸಿಗ್ತಾ ಇತ್ತು, ಕೆರೋಸಿನ್ ಸಿಗ್ತಾ ಇತ್ತು. ಹಾಗಾಗಿ ಅವ್ರಿಗೆ ಅಂದ್ರೆ ಯಾವುದೇ ರೀತಿ ಎಸ್ಪೆಷಲಿ ಆ ಫುಡ್ ಗ್ರೇನ್ಸ್ಗೆ ಬರ್ಡನ್ ಆಗ್ತಿರಲಿಲ್ಲ. ಆದ್ರೆ ಬೆಂಗಳೂರಿಗೆ ಬರ್ತಾರೆ ಕೆಲಸ ಮಾಡ್ತಿರ್ತಾರೆ ಅವರು ಏನಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಈಗ 1 kg ರೈಸ್ ತಗೋಬೇಕಾದ್ರೆ 50 to 60 rupees ಇರುತ್ತೆ. ಅವ್ರು ದುಡಿಯೋದೇ ಡೈಲಿ ಅಂದ್ರೆ ಮೋಸ್ಟ್ಲಿ 100 to 200 rupees ದುಡಿತಾರೆ. ಸೊ ಹಾಗಾಗಿ ತಾವು ದುಡಿದಂತ ಎಲ್ಲ ಆಹಾರ ಏನ್ ಮಾಡಬೇಕಾಗುತ್ತೆ ಆಹಾರ ಪದಾರ್ಥಗಳಿಗೆ ಕೊಡಬೇಕಾಗುತ್ತೆ. ಹೌದಾ? ಆದ್ರೆ ಅದೇ ತರ ಅವ್ರಿಗೆ ಏನಂದ್ರೆ ಈ ರೇಷನ್ ಕಾರ್ಡ್ ಮುಖಾಂತರ ಸಬ್ಸಿಡಿದಲ್ಲಿ ಕೊಟ್ಟನಾಗುತ್ತೆ ಅಂದ್ರೆ ಮತ್ತೆ ಅವರು ಎಕನಾಮಿಕಲಿ ಸ್ಟೇಬಲ್ ಆಗ್ಲಿಕ್ಕೆ ಅಥವಾ ಎಕನಾಮಿಕಲಿ ಸ್ಟ್ರಾಂಗ್ ಆಗ್ಲಿಕ್ಕೆ ಈ ಒಂದು PDS ಸಿಸ್ಟಮ್ ಏನು ಒನ್ ರ್ಯಾಂಕ್ ಒನ್ ಪೆನ್ಷನ್ ಒನ್ ರೇಷನ್ ಕಾರ್ಡ್ ಇದೆಯಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅವರ ಒಂದು ಎಕನಾಮಿಕಲ್ ಸ್ಟೇಟಸ್ ಅನ್ನು ಕೂಡ ಏನ್ ಮಾಡಬಹುದು ಜಾಸ್ತಿ ಮಾಡ್ಕೊಳ್ಳೋಕೆ ಎಸ್ಪೆಷಲಿ ಮೈಗ್ರೆಂಟ್ ವರ್ಕರ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ನೋಡಿ ನಮ್ಮ ದೇಶದ ರಾಜ್ಯದಲ್ಲಿ ಸಾಕಷ್ಟು ಏನಂತಂದ್ರೆ ರೇಷನ್ ಕಾರ್ಡ್ಗಳನ್ನ ಫೇಕ್ ರೇಷನ್ ಕಾರ್ಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು. ಅದರಿಂದ ಏನ್ ಮಾಡೋದು ಆಕ್ಚುಲಿ ಈ ಒಂದು ಸ್ಕೀಮಿಂದ ಈ ಫೇಕ್ ರೇಷನ್ ಕಾರ್ಡ್ಗಳನ್ನ ಏನ್ ಮಾಡುತ್ತೆ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಡಾಟಾ ಏನಾಗಿದೆ ನಮಗೆ ಡಿಡುಪ್ಲಿಕೇಶನ್ ಗೊತ್ತಾಗುತ್ತೆ ಹೋಗುತ್ತೆ. ಹಾಗಾಗಿ ಫೇಕ್ ಇದ್ದಂತವರಿಗೆ ನಮಗೆ ರೇಷನ್ ಸಿಗಕ್ಕಾಗಲ್ಲ. ಸೊ ಅದರಿಂದ ಏನ್ ಮಾಡೋದು ಈ ಫೇಕ್ ರೇಷನ್ ಕಾರ್ಡ್ಗಳನ್ನು ಕೂಡ ಮ್ಯಾಕ್ಸಿಮಮ್ ಆಗಿ ಕಂಟ್ರೋಲ್ ಮಾಡುವಂತ ವ್ಯವಸ್ಥೆ ಒಂದು ಸ್ಕೀಮ್ ವ್ಯವಸ್ಥೆ ಇರುವಂತದ್ದು ಈ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಸ್ಕೀಮ್ ಅಲ್ಲಿ. ಅದ್ರ ಜೊತೆಗೆ ರೆಡ್ಯೂಸ್ ದೇರ್ ಡಿಪೆಂಡೆನ್ಸ್ ಆನ್ ದಿ ಶಾಪ್ ಓನರ್ಸ್ ಅಂಡ್ ಕರ್ಟೆಲ್ ಇನ್ಸ್ಟೆನ್ಸ್ ಆಫ್ ದಿ ಕರಪ್ಷನ್ ಅಂತ ಕರೀತಾರೆ. ಈಗ ನೋಡಿ ಹಳ್ಳಿ ಕಡೆ ಹೋಗ್ತಿರೋದ ಹಳ್ಳಿ ಕಡೆ ಹೋದಾಗ ಇವತ್ತಿ ಕೂಡ ಈ ಸಮಸ್ಯೆಯನ್ನು ನಾವು ಪ್ರಸ್ತುತ ಕಾಣ್ತಾ ಇದೀವಿ. ನೋಡಿ ಎಷ್ಟೋ ಚೆನ್ನಾಗಿ ಅಂದ್ರೆ ಈ ರೇಷನ್ ಶಾಪ್ ಇರುತ್ತಲ್ಲ ಫ್ರೀ ಫೇರ್ ಶಾಪ್ಸ್ ಇರುತ್ತಲ್ಲ ನ್ಯಾಯ ಬೆಲೆ ಅಂಗಡಿಗಳು ಮಾಡುತ್ತೆ ಅಂದ್ರೆ ಅವರಿಗೆ ಪಾಪ ಹಳ್ಳಿ ಜನರಿಗೆ ಏನು ಗೊತ್ತಿರಂಗಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೇಟ್ ಜಾಸ್ತಿ ಆಗ್ತಾರೆ, ಇಲ್ಲಾಂದ್ರೆ ಏನ್ ಮಾಡ್ತಾರೆ ರೇಟ್ ಜಾಸ್ತಿ ಆಗ್ತಾರೆ. ಇಲ್ಲಾಂದ್ರೆ 30 kg ರೈಸ್ ಕೊಡ್ಬೇಕು ಏನ್ ಮಾಡ್ತಾರೆ ಅಂದ್ರೆ ಕೇವಲ 20 kg ಮಾತ್ರನೇ ಕೊಡ್ತಾರೆ. ಇಲ್ಲಾಂದ್ರೆ ಶುಗರ್ 10 kg ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ ಬರೀ 2-3 ಕೊಡ್ತಾರೆ. ಯಾಕಂದ್ರೆ ಇಲ್ಲ ಸ್ಟಾಕ್ ಕಡಿಮೆ ಬಂದಿದೆ ಅಂತ ಹೇಳ್ತಾರೆ. ಅಂದ್ರೆ ಉದ್ದೇಶ ಅಂದ್ರೆ ಅವರು ಕರಪ್ಷನ್ ಅಲ್ಲಿ ಭಾಗವಹಿಸಿರೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ಏನ್ ಮಾಡಿದ್ರೆ ಆಕ್ಚುಲಿ ನಮಗೆ ಯಾರೋ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ಅಂಗಡಿಯವರು ಏನಂದ್ರೆ ಈ ತರ ಕರಪ್ಷನ್ ಮಾಡ್ತಾ ನೋಡೋದು ನಾವು ಬೇರೆ ಶಾಪ್ಗೆ ಹೋಗ್ಬೋದು ಅಂತ. ಸೊ ಏನಾಗುತ್ತೆ ಇಲ್ಲಿ ಇರುವಂತ ಒಂದು ಅವರ ಒಂದು ಅಂದ್ರೆ ಕರಪ್ಷನ್ ಕೂಡ ತಡೆಗಟ್ಟಲಿಕ್ಕೆ ಈ ಒಂದು ಸ್ಕೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಅದರ ಜೊತೆಗೆ ಕಂಟ್ರೋಲ್ ಆನ್ ದಿ ರೈಸಿಂಗ್ ಫುಡ್ ಸಬ್ಸಿಡಿ ಬಿಲ್ ಬೈ ದಿ ರಿಮೂವಿಂಗ್ ಯುನೈಟೆಡ್ ಬೆನಿಫಿಷರೀಸ್ ಪ್ರಿವೆಂಟಿಂಗ್ ದ ಲೀಕೇಜ್ ಅಂತ ಕರೀತಾರೆ. ನೋಡಿ ನಮ್ಮ ದೇಶದಲ್ಲಿ ಅಂದ್ರೆ ಸಾಕಷ್ಟು ಈ ಫುಡ್ ಗಳನ್ನ ಏನ್ ಮಾಡುತ್ತೆ ಅಂದ್ರೆ ಎಸ್ಪೆಷಲಿ ಈ PDS ಅಲ್ಲಿ ಬರುವಂತಹ ಫುಡ್ಸ್ ಗಳನ್ನ ತುಂಬಾ ಲೀಕೇಜ್ ಮಾಡ್ತಾರೆ ಹೌದಾ. ಲೀಕೇಜ್ ಮಾಡಿದ್ರೆ ತುಂಬಾ ಸಾಕಷ್ಟು ಅದನ್ನ ಬೇರೆ ಕಡೆ ಮಾರ್ಕೊಳ್ತಾ ಹೋಗ್ತಾರೆ. ಸೊ ಅದನ್ನು ಕೂಡ ತಡೆಯಲಿಕ್ಕೆ ಈ ಒಂದು ಸ್ಕೀಮು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಪರ್ಚೇಸ್ ಮಾಡೋದ್ರಿಂದ ಅಲ್ಲಿ ಲೀಕೇಜ್ ಅಂತ ಮಾತೇ ಬರಂಗಿಲ್ಲ. ಸೊ ಹಾಗಾಗಿ ಇದು ಕೂಡ ಏನಂದ್ರೆ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ. ಓಕೆ, ಸೊ ಹಾಗಾಗಿ ಇವೆಲ್ಲ ಕೂಡ ಬೆನಿಫಿಟ್ಸ್ ಆಫ್ ದಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇದರಿಂದ ಸಾಕಷ್ಟು ಕೂಡ ನಮಗೆ ಚಾಲೆಂಜ್ ಕೂಡ ಇರುವಂಥದ್ದು ಹೌದಾ. ಇದು ಅಂದ್ರೆ ನಮಗೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ನಾವು ಸರ್ಕಾರ ಅಂದ್ರೆ ಸಾಕಷ್ಟು ಒಂದು ಸವಾಲುಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಹಾಗಾದ್ರೆ ಅದು ಏನಂತ ನೋಡ್ತಾ ಹೋಗೋಣ. ಸೌದಾ ಈ ಒಂದು ಸಾಕಷ್ಟು ಚಾಲೆಂಜಸ್ ಕೂಡ ಇರುವಂಥದ್ದು. ಏನ್ ಚಾಲೆಂಜ್ ಅಂದ್ರೆ ನೋಡಿ ಫಸ್ಟ್ ಚಾಲೆಂಜ್ ಅಂದ್ರೆ
ಫ್ಯಾನ್ ಇಂಡಿಯಾ ಪೋರ್ಟಬಿಲಿಟಿ poses the risk of significantly increasing the cost to the government, thus increasing the possibility of shops running out of the stock ಅಂತ ಕರೀತಾರೆ. ಈಗ ನೋಡಿ ಏನಂದ್ರೆ ಏನಾಗುತ್ತೆ ಇದು, ಟೇಕ್ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಏನಂದ್ರೆ ಒಂದು ಸ್ಕೀಮ್ ಇದೆ ಹೌದಾ, ಕರ್ನಾಟಕದಲ್ಲಿ ಏನಂದ್ರೆ ನಮಗೆ ಅನ್ನಭಾಗ್ಯದಲ್ಲಿ ಏನು ಮಾಡ್ತಾರೆ, ಫ್ರೀ ಕೊಡ್ತಾರೆ. ಬೇರೆ ಸ್ಟೇಟ್ ಏನು ಮಾಡ್ತಾರೆ, ಅಲ್ಲಿ ಜಾಸ್ತಿ ರೇಟ್ ಇದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಎಲ್ಲೊಂದು ಕಡೆ ಆ ಟ್ರಾನ್ಸ್ಫರ್ ಚಾರ್ಜ್ ಆಗಿರ್ಬೋದು, ಮತ್ತಂದ್ರೆ ತುಂಬಾ ರಿಸ್ಕ್ ಉಂಟಾಗುತ್ತೆ. ಮೇ ಬಿ ಅಲ್ಲಿ ಕೂಡ ಕರಪ್ಷನ್ ಜಾಸ್ತಿ ಆಗ್ತಾ ಹೋಗ್ಬೋದು. ಅವರನ್ನ ಆ ಒಂದು ರೇಷನ್ ಕಾರ್ಡ್ಗಳನ್ನ ಅಂದ್ರೆ ಸುಮ್ಮನೆ ಕೊಟ್ಟಿಲ್ಲ ಅಂದ್ರೆ ಕೂಡ ಏನ್ಬೋದು, ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದರಿಂದ ಆಕ್ಚುಲಿ ಈ ಪೋರ್ಟಬಿಲಿಟಿ ಸಿಸ್ಟಮ್ ಇದೆಯಲ್ಲ ಸ್ವಲ್ಪ ಜನರಿಗೆ ಅರ್ಥ ಆಗಲ್ಲ. ಇದರಿಂದ ಮತ್ತೆ ಕೂಡ ಒಂದು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಚಾನ್ಸಸ್ ಕೂಡ ಇರುವಂಥದ್ದು ಈ ಒಂದು ಸ್ಕೀಮಲ್ಲಿ. ಓಕೆನಾ, ಇದನ್ನು ಹೊರತುಪಡಿಸಿದರೆ ಇಟ್ಸ್ ಅ ವೆರಿ ಗುಡ್ ಸ್ಕೀಮ್ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಕರೀತಾರೆ. ಓಕೆನಾ, ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ಅಟ್ಯಾಚ್ಮೆಂಟ್ ಸ್ವಲ್ಪ ಸ್ಕೀಮ್ಗಳಿದೆ, ಆಲ್ರೆಡಿ ಓಲ್ಡ್ ಸ್ಕೀಮು, ಬಟ್ ನಿಮ್ಗೆ ಗೊತ್ತಿರೋ ಕಾರಣಕ್ಕಾಗಿ ಸುಮ್ಮನೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒಂದು PDS ಅಂತ ವರ್ಡ್ ಯೂಸ್ ಮಾಡಿದ್ದೀವಿ ನಾವು ಹೌದಾ. PDS ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ಕನ್ನಡದಲ್ಲಿ ಸಾರ್ವಜನಿಕ ವಿತರಣಾ ಪದ್ಧತಿ ಅಂತ ಕರೀತಾರೆ. ಇದನ್ನ 1940ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಸ್ಟಾರ್ಟ್ ಮಾಡುತ್ತೆ ಈ ಒಂದು PDS ಅಂತ. ಇದರ ಯಾರ ಅಡಿಯಲ್ಲಿ ಬರುತ್ತೆ ಅಂದರೆ ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಫಾರ್ ಡಿಸ್ಟ್ರಿಬ್ಯೂಟಿಂಗ್ ಬೇಸಿಕ್ ಫುಡ್ ಆ್ಯಂಡ್ ನಾನ್ ಫುಡ್ ಕಮ್ಯುನಿಟಿ ಅಂತ ಕರೀತಾರೆ. ಅಂದರೆ ಜನರಿಗೆ ಅವಶ್ಯಕತೆ ಇರುವಂಥ ಏನಂದ್ರೆ ಆಹಾರ ಪದಾರ್ಥಗಳು ಮತ್ತು ಆಹಾರೇತರ ಪದಾರ್ಥಗಳನ್ನು ನೀಡುವಂಥದ್ದು ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶ ಆಗಿದೆ. ದಟ್ ಇಸ್ ಕಾಲ್ಡ್ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರೀತಾರೆ ಹೌದಾ. ಅಂದ್ರೆ ಅವರಿಗೆ ತುಂಬಾ ಫ್ರೀ ದರದಲ್ಲಿ ಅಥವಾ ಸಬ್ಸಿಡಿ ದರದಲ್ಲಿ ಅಂದ್ರೆ ಈ ಒಂದು ಸಿಸ್ಟಮ್ ಅಲ್ಲಿ ಏನು ಮಾಡಬಹುದು, ಹಳ್ಳಿಗರು ಅಥವಾ ಏನಂದ್ರೆ ಬಡವರು ಅಡಿಯಲ್ಲಿ ಇದರಲ್ಲಿ ಒಂದು ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು. ಅದರ ಜೊತೆಗೆ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಕೊಡುವಂಥ ವಸ್ತುಗಳಂತಂದ್ರೆ ಅದು ವೀಟ್ ಆಗಿರುತ್ತೆ, ರೈಸ್, ಕೆರೋಸಿನ್, ಶುಗರ್ ತರ ಅಂದ್ರೆ ವಸ್ತುಗಳನ್ನ ಅಂದ್ರೆ ಬಡವರಿಗೆ ಕೊಡುವಂತ ದಟ್ ಇಸ್ ಕಾಲ್ಡ್ ದ PDS ಅಂತ ಕರಿತೀವಿ. ಅದರ ಜೊತೆಗೆ ಇನ್ನೊಂದು ಸ್ಕೀಮ್ ಬರುತ್ತೆ ದಟ್ ಇಸ್ ಕಾಲ್ಡ್ ದ TPDS ಅಂತ ಕರಿತೀವಿ. TPDS ಅಂದ್ರೆ ಟಾರ್ಗೆಟೆಡ್ PDS ಅಂತ ಕರೀತಾರೆ ಹೌದಾ. ಟಾರ್ಗೆಟ್ PDS ಅಂತಂದ್ರೆ ಇಲ್ಲಿ ಅಂದ್ರೆ ಜಾಸ್ತಿ ಏನ್ ಮಾಡ್ತಾರೆ ಅಂದ್ರೆ ಯಾರು ಬಡವರು ಇರ್ತಾರೆ ಅಂತವ್ರಿಗೆ ಫೋಕಸ್ ಮಾಡ್ತಾ ಹೋಗ್ತಾರೆ ಈ ಒಂದು ಟಾರ್ಗೆಟೆಡ್ PDS ಅಲ್ಲಿ. ಓಕೆನಾ, ಸೊ ಇದನ್ನ ಯಾರು ಇದು ಮಾಡ್ತಾರೆ ಅಂದ್ರೆ ಅದು ಕೊಡುವಂಥದ್ದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ. ಸೊ ಬಡವರಿಗೆ ಅಥವಾ ಏನಂದ್ರೆ ರಿಯಾಯಿತಿ ದರದಲ್ಲಿ ಫುಡ್ಸ್ಗಳನ್ನ ಸಪ್ಲೈ ಮಾಡುವಂಥ ಸಂಸ್ಥೆ ಅಂದ್ರೆ ನಮ್ಮ ದೇಶದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಈ 1997ರಲ್ಲಿ ಈ TPDS ಸ್ಟಾರ್ಟ್ ಮಾಡ್ತಾರೆ. ಇದು ಯಾರು ಬಡವರು ಇರ್ತಾರೆ, ಅತಿ ಬಡವರು ಇರ್ತಾರೆ ಅಂತವರಿಗೆ ಕೊಡುವಂಥ ಸ್ಕೀಮ್ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ TPDS ಅಂತ. ನಿಮಗೆಲ್ಲ ಗೊತ್ತಿರುತ್ತೆ, ರೇಷನ್ ಕಾರ್ಡ್ಗಳಲ್ಲಿ ಡಿಫ್ರೆಂಟ್ ಆಗಿ ಕೊಡ್ತಾರೆ. ಒಂದು BPL ಅಂತ ಕರೀತಾರೆ, ಬಿಲೋ ಪಾವರ್ಟಿ ಲೈನ್ ರೇಷನ್ ಕಾರ್ಡ್ ಅಂತ ಕೊಡ್ತಾರೆ. ಅದೇ ರೀತಿ ಅಬೋವ್ ಪಾವರ್ಟಿ ಲೈನ್ ಅಂತ ಕೊಡ್ತಾರೆ. ಸೊ ಹಾಗಾಗಿ ಯಾರು ಅತಿ ಬಡವರು ಇರ್ತಾರೆ ಅಂತವ್ರಿಗೆ ಮಾತ್ರನೇ ಟಾರ್ಗೆಟೆಡ್ PDS ಸಿಸ್ಟಮ್ ಅಲ್ಲಿ ಅವರಿಗೆ ದವಸ ಧಾನ್ಯಗಳನ್ನ ಸಬ್ಸಿಡಿ ದರದಲ್ಲಿ ಕೊಡುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಸ್ಕೀಮ್ ಮಾಡ್ತಾರೆ, ಅದುವೇ ಅಂತ್ಯೋದಯ್ ಅನ್ನ ಯೋಜನೆ ಅಂತ ಕರೀತಾರೆ. ಇದು 2000ರಲ್ಲಿ ಬಂದಂತ ಯೋಜನೆ ಆಗಿದೆ. ಇದೇನಂದ್ರೆ ಪೂರೆಸ್ಟ್ ಆಫ್ ದಿ ಪೂರ್ ಅಂತ, ಬಡವರಲ್ಲೇ ಅತಿ ಕಡುಬಡವರು ಇರ್ತಾರೆ ಅಂತವ್ರಿಗೆ ಕೊಡ್ತಾರೆ. ಅದುವೇ ಅಂತ್ಯೋದಯ ಅನ್ನ ಯೋಜನೆ ಅಂತ ಕರೀತಾರೆ. ಗೊತ್ತಿರಲಿ, ಟಾಪ್ ಅಲ್ಲಿ ಬಂದ್ರೆ PDS ಬರುತ್ತೆ, ಅದಕ್ಕಿಂತ ಬಡವರು ಅಂದ್ರೆ TPDS ಅಂತ, ಅತಿ ಕಡುಬಡವರು ಅಂದ್ರೆ ಬರುತ್ತೆ ಅದುವೇ ಅಂತ್ಯೋದಯ ಅನ್ನ ಯೋಜನೆ ಅಂತ ಕರೀತಾರೆ. ಓಕೆನಾ, ಸೊ ಹಾಗೆ 2 ಆಕ್ಟ್ ಕೂಡ ಬರುವಂಥದ್ದು ನಮ್ಮ ದೇಶದಲ್ಲಿ, ಅದುವೇ NFAC ಅಂತ ಕರಿತೀವಿ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಬರುತ್ತೆ 2013ರಲ್ಲಿ. ಈ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಜನರು ಕೂಡ ಅಂದ್ರೆ ರೈಟ್ ಟು ಫುಡ್ ಅಂತ ಕರಿತೀವಿ. ಅಂದ್ರೆ ಎಲ್ಲರೂ ಕೂಡ ಆಹಾರವನ್ನ ಆಕ್ಸೆಸ್ ಮಾಡುವಂತ ಒಂದು ಹಕ್ಕನ್ನು ಹೊಂದಿದ್ದಾರೆ ಹೌದಾ. ಇದೊಂದು ನಮ್ಮ ಸಂವಿಧಾನದಲ್ಲಿ ಬರುವಂತಹ ಒಂದು ಲೀಗಲ್ ರೈಟ್ ಅನ್ನು ಕೂಡ ಆಗಿದೆ. ಫುಡ್ ಫಾರ್ ದಿ ಪುವರ್ ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಬ್ಬರು ಕೂಡ ಯಾವುದೇ ಕಾರಣ ಕೂಡ ಉಪವಾಸ ಇರಬಾರದು, ಅವರೆಲ್ಲರೂ ಕೂಡ ಆಹಾರವನ್ನ ಆಕ್ಸೆಸ್ ಮಾಡ್ಕೊಳ್ಳುವಂತ ಒಂದು ಹಕ್ಕನ್ನು ಇರುತ್ತೆ ಅಂಡರ್ ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಫ್ ದಿ 2013ರಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ IMPDS ಅಂತ ಕರೀತಾರೆ. IMPDS ಅಂದ್ರೆ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಆಫ್ ದಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರೀತಾರೆ. ನಾವು ಇದರಡಿಯಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಒಂದು ಪೋರ್ಟಬಿಲಿಟಿ ಸಿಸ್ಟಮ್ ಅಂತ, ಅಂದ್ರೆ ಒಂದು ಪ್ಲೇಸ್ ಇರುವಂತಹ ಜನರು ನೋಡೋದು ಇನ್ನೊಂದು ಪ್ಲೇಸ್ ಅಲ್ಲಿ ರೇಷನ್ಗಳನ್ನ ಇಶ್ಯೂ ಮಾಡ್ಕೊಳ್ಬಹುದು. ಓಕೆನಾ, ಸೊ ಹಾಗಾಗಿ ಇದಿಷ್ಟು ಟಾಪಿಕ್ ಇದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ. ಸೊ ಹಾಗಾಗಿ ನಾನು ಈ ಒಂದು ಇನ್ಫೋಗ್ರಾಫಿಕ್ಸ್ ಅನ್ನ ಇನ್ಫೋಸಿಸ್ ವೆಬ್ಸೈಟ್ ಇಂದ ಪಡ್ಕೊಂಡಿದ್ದೀನಿ. ಓಕೆನಾ, ಇದನ್ನ ನಾನು ವಿಷನ್ ಇದರಿಂದ ತಗೊಂಡಿದ್ದೀನಿ. ಸೊ ಹಾಗಾಗಿ ಪ್ರತಿ ವೀಕಲ್ಲಿ ಕೂಡ ಅಂದ್ರೆ ಈ ತರ ಇಶ್ಯೂಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಆಕ್ಚುಲಿ ನಿಮಗೆ KS ಅಲ್ಲಿ, ಮೇನ್ಸ್ ಅಲ್ಲಿ ಮತ್ತೆ ಪ್ರಿಲಿಮ್ಸ್ ಅಲ್ಲಿ ಕೂಡ, KS ಮೇನ್ಸ್ ಮತ್ತೆ IAS ಅಲ್ಲಿ ಕೂಡ ಕೇಳುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಟಾಪಿಕ್ ಇಂಪಾರ್ಟೆಂಟ್ ಫಾರ್ ದ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಥ್ಯಾಂಕ್ ಯು ಒನ್ಸ್ ಅಗೇನ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.